ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಕುಮಾರ್. ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿ ತುಂಬಾ ಬದಲಾಗಿದೆ. ಮುಂಚೆ ಎಲ್ಲ ಸಣ್ಣ ಮಕ್ಕಳು ಕ್ರಿಕೆಟ್ ಬ್ಯಾಟು, ವಾಲಿಬಾಲು, ಬ್ಯಾಡ್ಮಿಂಟನ್ ಇಟ್ಕೊಂಡು ಹೊರಗಡೆ ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡಕ್ ಹೋಗ್ತಾ ಇದ್ರು. ಆದ್ರೆ ಈಗ 2 ವರ್ಷದ ಸ್ಮಾರ್ಟ್ ಮಕ್ಕಳು ಸ್ಮಾರ್ಟ್ ಫೋನ್ ಯೂಸ್ ಮಾಡೋದ್ರಲ್ಲಿ ನಮಗಿನ್ನ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಮತ್ತೆ ಪೇರೆಂಟ್ಸ್ ಕೂಡ ಮೊಬೈಲ್ನ ಬೇಬಿ ಸಿಟರ್ನಂತೆ ಬಳಸ್ತಿದ್ದಾರೆ. ಈಗ ಏನಾದ್ರೂ ಮಗು ಊಟ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅಳ್ತಾ ಇದ್ರೆ ಫೋನ್ ಕೊಟ್ಟು ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ನೀವು ನಿಮ್ಮ ಮಕ್ಕಳಿಗೆ ಫೋನನ್ನು ಕೊಟ್ಟಾಗ ಅವ್ರೇನಾದರೂ ನಿಮ್ಮ ಇಂಪಾರ್ಟೆಂಟ್ ಫೈಲ್ಸ್ ಡಿಲೀಟ್ ಮಾಡ್ತಾರೆ ಅನ್ನೋ ಭಯ, ಮತ್ತು ಅವ್ರೇನಾದರೂ ಲಿಂಕ್ ಕ್ಲಿಕ್ ಮಾಡ್ತಾರೆ, ಸ್ಕ್ಯಾಮ್ ಲಿಂಕ್ಸು, ಮತ್ತೇನಾದರೂ ಅನ್ನೋನ್ ಆ್ಯಪ್ಸ್ ಡೌನ್ಲೋಡ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ. ಆದರೆ ಚಿಂತೆ ಮಾಡಬೇಡಿ, ಈಗಿನ ಪ್ರತಿ ಸ್ಮಾರ್ಟ್ ಫೋನಲ್ಲೂ ಒಂದು ಸ್ಮಾರ್ಟ್ ಆಪ್ಷನ್ ಇದೆ. ಅದ್ಯಾವುದಂದರೆ ಕಿಡ್ಸ್ ಮೋಡ್ ಅಂತ. ಸೊ ಈ ಆಪ್ಷನ್ ಬಗ್ಗೆ ತುಂಬ ಜನಕ್ಕೂ ಗೊತ್ತೂ ಇಲ್ಲ ಮತ್ತು ಯೂಸು ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಆಪ್ಷನ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಮಕ್ಕಳನ್ನ ಫೋನ್ಗೆ ಅಡಿಕ್ಟ್ ಆಗೋದ್ರಿಂದ ಕಾಪಾಡ್ಕೊಬೋದು. We love the new Kids Mode. It's safe, educational, and super easy to use. ಸೊ ಈ ಕಿಡ್ಸ್ ಮೋಡ್ ಆಪ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು ನಿಮ್ಮ ಮಕ್ಕಳಿಗೆ ಫೋನ್ ಕೊಡುವಾಗ ಈ ಆಪ್ಷನ್ ಆನ್ ಮಾಡಿ ಕೊಡಬೇಕಾಗುತ್ತೆ. ಆಗ ನಿಮ್ಮ ಮಕ್ಕಳಿಗೆ ಅದೇ ಒಂದು ಫೋನಲ್ಲಿ ಒಂದು ಸ್ಪೇಸ್ ಸಪ್ರೇಟ್ ಕ್ರಿಯೇಟ್ ಆಗುತ್ತೆ. ಅದರಿಂದ ನಿಮ್ಮ ಫೈಲ್ಸ್, ಇಂಪಾರ್ಟೆಂಟ್ ಫೈಲ್ಸು ಆಗಲಿ, ಅಪ್ಲಿಕೇಶನ್, ಪೇಮೆಂಟ್ಸ್ ಅಪ್ಲಿಕೇಶನ್ ಆಗಲಿ, ಮತ್ತು ಮೆಸೇಜಿಂಗ್, ಅನ್ವಾಂಟೆಡ್ ಲಿಂಕ್ಸ್ ಕ್ಲಿಕ್ ಮಾಡೋಕ್ಕೆ ಏನೂ ಆಗೋದಿಲ್ಲ. ಸೊ ಆವಾಗ ಸೇಫ್ ಆಗಿ ಸಪ್ರೇಟಾಗಿ ಒಂದು ಸೆಕ್ಷನ್ ಆಗಿ ಓಪನ್ ಆಗುತ್ತೆ. ಹಾಗಾದರೆ ಬನ್ನಿ, ಈಗ ಯಾವ ಥರ ಕಿಡ್ಸ್ ಮೋಡ್ ಆಪ್ಷನ್ನ ಸೆಟ್ ಮಾಡಬೇಕು, ಏನೇನು ಸೆಟ್ಟಿಂಗ್ಸ್ ಆನ್ ಮಾಡಬೇಕು ನೋಡ್ತಾ ಹೋಗೋಣ. ಮೊದಲಿಗೆ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರಲ್ಲಿ ಯೂಟ್ಯೂಬ್ ಕಿಡ್ಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಈ ಯೂಟ್ಯೂಬ್ ಕಿಡ್ಸ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಸೆಟ್ಟಿಂಗ್ಸಲ್ಲಿ ಹೋಗಿ ಕಿಡ್ಸ್ ಮೋಡ್ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ನೀವು ಒಂದು ಆಪ್ಷನ್ ನೋಡ್ಬೋದು, ಕಿಡ್ಸ್ ಮೋಡ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಸೊ ಈಗ ಕಿಡ್ಸ್ ಮೋಡ್ ಓಪನ್ ಆಗಿದೆ, ಆದರೆ ಇದರಲ್ಲಿ ಯಾವುದೇ ಥರ ಆ್ಯಪ್ಸ್ ಇಲ್ಲ. ಈಗ ನೀವು ನಿಮ್ಮ ಮಕ್ಕಳಿಗೆ ಅಪ್ಲಿಕೇಶನ್ಸ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಆ್ಯಪ್ಸ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲಲ್ಲಿ ಏನೇನು ಆ್ಯಪ್ಸ್ ಇದೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಇಷ್ಟೊಂದು ಆ್ಯಪ್ಸಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ಆ್ಯಪ್ಸ್ನ ಅಲೋ ಮಾಡಬೇಕಂತಿದ್ದೀರಾ, ಸೊ ಅದನ್ನ ಮಾತ್ರ ಎನೇಬಲ್ ಮಾಡಿ. ಸೊ ನಾನೀಗ ಯೂಟ್ಯೂಬ್ ಕಿಡ್ಸ್ ಅಂತ ಇದೆಯಲ್ಲ, ಅದು ಮಾತ್ರ ಎನೇಬಲ್ ಮಾಡ್ತಿದ್ದೀನಿ. ಯೂಟ್ಯೂಬ್ ಆಫ್ ಮಾಡಿದ್ದೀನಿ. ಮತ್ತು ಈಗ ವಾಟ್ಸಪ್ ಕೂಡ ಆಫ್ ಮಾಡಿ. ಮತ್ತು ಅದರ ಒಂದು ಗೇಮಿಂಗ್ ಆ್ಯಪ್, ನಾನೀಗ ಪಿಯಾನೋ ಆ್ಯಪ್ ಅಲೋ ಮಾಡ್ತಿದ್ದೀನಿ. ಮತ್ತು ಪೇಟಿಎಮ್ ಕೂಡ ಆಫ್ ಮಾಡಿ, ಯಾಕಂದರೆ ಅದರಲ್ಲಿ ಪೇಮೆಂಟ್ಸ್ ಎಲ್ಲ ಆಗ್ತಾ ಇರುತ್ತೆ. ಮತ್ತು ನೀವು ಗೂಗಲ್ ಕೂಡ ಎನೇಬಲ್ ಮಾಡ್ಬೋದು. ಸೊ ನಾನೀಗ 3 ಅಪ್ಲಿಕೇಶನ್ಸ್ನ ಎನೇಬಲ್ ಮಾಡಿದ್ದೀನಿ. ಮೊದಲನೇದು ಗೂಗಲ್ಲು, ಮತ್ತು ಒಂದು ಗೇಮಿಂಗ್ ರಿಲೇಟೆಡ್ ಪಿಯಾನೋ ಆ್ಯಪು, ಮತ್ತು ಯೂಟ್ಯೂಬ್ ಕಿಡ್ಸ್. ಸೊ ಈಗ 3 ಅಪ್ಲಿಕೇಶನ್ಸ್ನ ಎನೇಬಲ್ ಮಾಡಿದ್ದೀನಿ. ಸೊ ಈಗ ಬ್ಯಾಕ್ ಬನ್ನಿ. ಈಗ ನೀವು ಇಲ್ಲಿ 3 ಆ್ಯಪ್ಸ್ನ ನೋಡ್ಬೋದು. ಈಗ ನಿಮ್ಮ ಮಕ್ಕಳಿಗೆ ಈ 3 ಆ್ಯಪ್ಸ್ ಬಿಟ್ಟು ಬೇರೆ ಏನಿದಕ್ಕೂ ಆ್ಯಕ್ಸಸ್ ಇರೋದಿಲ್ಲ. ಮತ್ತು ಇಲ್ಲಿ ಇನ್ನೊಂದಿಷ್ಟು ಸೆಟ್ಟಿಂಗ್ಸ್ನ ಸೆಟ್ ಮಾಡಬೇಕು. ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೇರೆಂಟಲ್ ಕಂಟ್ರೋಲ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ಸೆಟ್ಟಿಂಗ್ಸ್ನ ಓಪನ್ ಮಾಡೋಕ್ಕೆ ಪೇರೆಂಟ್ಸ್ನ ವೆರಿಫಿಕೇಷನ್ ಬೇಕೇ ಬೇಕು. ಸೊ ಇಲ್ಲಿ ನೀವು ಫಿಂಗರ್ ಪ್ರಿಂಟ್ ಆ್ಯಕ್ಸಸ್ ಮಾಡಿದರೆ ಮಾತ್ರ ಓಪನ್ ಆಗುತ್ತೆ ಈ ಸೆಟ್ಟಿಂಗ್ಸು. ಸೊ ಈಗ ವೈಫೈ ಮತ್ತು ಮೊಬೈಲ್ ನೆಟ್ವರ್ಕ್ನ ಆನ್ ಮಾಡಿ. ಮತ್ತು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಆ್ಯಡೆಡ್ ಆ್ಯಪ್ಸ್. ಸೊ ಆ್ಯಡೆಡ್ ಆ್ಯಪ್ಸಲ್ಲಿ ನೀವು ಯಾವ ಆ್ಯಪ್ನ ಆ್ಯಡ್ ಮಾಡಿರ್ತೀರಾ, ಮತ್ತು ಇನ್ನೂ ಏನಾದರೂ ಆ್ಯಪ್ ಆ್ಯಡ್ ಮಾಡಬೇಕಿದ್ರೆ, ರಿಮೂವ್ ಮಾಡಬೇಕಿದ್ರೆ ಸೊ ಇಲ್ಲಿ ಮಾಡ್ಬೋದು. ಮತ್ತು ನೆಕ್ಸ್ಟ್ ಆಪ್ಷನ್ ಬಂದು ಟೈಮ್ ಲಿಮಿಟ್. ಸೊ ಈ ಟೈಮ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿ, ಈ ಆಪ್ಷನ್ನ ಎನೇಬಲ್ ಮಾಡಿ. ಈಗ ನೀವಿಲ್ಲಿ ನಿಮ್ಮ ಮಕ್ಕಳಿಗೆ ಫೋನ್ನ ಎಷ್ಟೊತ್ತು ಕೊಡಬೇಕಂತಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡಿ. 30 ಮಿನಿಟ್ಸ್ ಇದೆ, 15 ಮಿನಿಟ್ಸ್ ಇದೆ, 45, 1 ಅವರ್ ಇದೆ. ಸೊ ನಾನೀಗ 30 ಮಿನಿಟ್ಸ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಇದರಿಂದ ಅರ್ಧ ಗಂಟೆ ಆದಮೇಲೆ ಫೋನ್ ಆಟೋಮೆಟಿಕ್ಲಿ ಲಾಕ್ ಆಗುತ್ತೆ. ಆವಾಗ ಮತ್ತೆ ನಿಮ್ಮ ವೆರಿಫಿಕೇಷನ್ ಬೇಕಾಗುತ್ತೆ ಅವ್ರ ಫೋನ್ ಯೂಸ್ ಮಾಡೋಕ್ಕೆ. ಈಗ ನೆಕ್ಸ್ಟ್ ಆಪ್ಷನ್ ನೋಡೋದಾದರೆ ಐಸೈಟ್ ಪ್ರೊಟೆಕ್ಷನ್ ಅಂತ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ 4 ಥರ ಆಪ್ಷನ್ಸ್ ನೋಡ್ಬೋದು. ಮೊದಲನೇದು ಆ್ಯಂಬಿಯೆಂಟ್ ಲೈಟ್ ರಿಮೈಂಡರ್ ಅಂತ. ಸೊ ಇದನ್ನ ಆನ್ ಮಾಡಿ. ಈ ಆಪ್ಷನ್ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಮಕ್ಕಳು ಕತ್ಲು ರೂಮಲ್ಲಿ ಫೋನ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಬೆಳಕಿರೋ ಜಾಗದಲ್ಲಿ ಬಂದರೆ ಮಾತ್ರ ಫೋನ್ ಯೂಸ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಆಪ್ಷನ್ ನೋಡೋದಾದರೆ ಸಿಟ್ಟಿಂಗ್ ಪೊಸಿಷನ್ ರಿಮೈಂಡರ್ ಅಂತ. ಸೊ ಇದನ್ನು ಕೂಡ ಆನ್ ಮಾಡಿ. ಇದನ್ನ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಮಕ್ಕಳು ಫೋನ್ ಯೂಸ್ ಮಾಡುವಾಗ ಅವ್ರು ಕೂತ್ಕೊಂಡಿರೋ ಪೊಸಿಷನ್, ಸಿಟ್ಟಿಂಗ್ ಪೊಸಿಷನ್ನು ಕರೆಕ್ಟಾಗಿಲ್ಲ ಅಂದರೆ ಅವರಿಗೆ ಅಲರ್ಟ್ಸ್ ಬರುತ್ತೆ. ಹಾಗಾಗಿ ಅವರು ಸ್ಟ್ರೈಟಾಗಿ ಕೂತ್ಕೊಂಡಿದ್ರೆ ಮಾತ್ರ ಫೋನ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅವ್ರಿಗೆ ಅಲರ್ಟ್ಸ್ ಬರ್ತಾನೆ ಇರುತ್ತೆ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ. ನೀವಿಲ್ಲಿ ರೆಫರೆನ್ಸ್ ಇಮೇಜ್ ನೋಡ್ಬೋದು. ಈ ಆಪ್ಷನ್ನಿಂದ ಮಕ್ಕಳು ಸ್ಟ್ರೈಟಾಗಿ ಕೂತ್ಕೊತಾರೆ, ಮತ್ತು ಅವರು ಸಿಟ್ಟಿಂಗ್ ಪೊಸಿಷನ್ ಕೂಡ ಕರೆಕ್ಟಾಗಿರುತ್ತೆ, ಮತ್ತು ಬೆನ್ನು ಕೂಡ ಬರೋದಿಲ್ಲ. ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಈಗ ನೆಕ್ಸ್ಟ್ ಆಪ್ಷನ್ ನೋಡೋದಾದರೆ ವೀವಿಂಗ್ ಡಿಸ್ಟೆನ್ಸ್ ರಿಮೈಂಡರ್. ಸೊ ಇದನ್ನು ಕೂಡ ಆನ್ ಮಾಡಿ. ಇದರಿಂದ ಏನು ಯೂಸ್ ಅಂದರೆ, ನೀವು ತುಂಬ ಜನ ಮಕ್ಕಳನ್ನ ನೋಡಿರ್ತೀರ, ಫೋನ್ನ ಕಣ್ಣು ಹತ್ರಕ್ಕೆ ಇಟ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಸೊ ಇದರಿಂದ ಕಣ್ಣಿಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ.
ಅದಕ್ಕೆ ಅವರು ಸ್ವಲ್ಪ ಫೋನ್ನ ಕಣ್ಣಿಂದ ದೂರ ಇಟ್ಕೊಂಡು ಯೂಸ್ ಮಾಡಬೇಕು, ಇಲ್ಲಾಂದರೆ ಅವ್ರಿಗೆ ಅಲರ್ಟ್ಸ್ ಬರ್ತಾ ಇರುತ್ತೆ ದೂರ ಇಟ್ಕೊಳ್ಳೋವರೆಗೂ. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಲಾಸ್ಟ್ ಆಪ್ಷನ್ ಯಾವುದಂದರೆ ಐ ಪ್ರೊಟೆಕ್ಟಿಂಗ್ ಡಿಸ್ಪ್ಲೇ ಅಂತ. ಸೊ ಇದನ್ನು ಕೂಡ ಆನ್ ಮಾಡಿ. ಇದನ್ನ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಫೋನಿಂದ ಬಿಡುಗಡೆ ಆಗುವಂಥ ಬ್ಲೂ ಲೈಟ್ ರೇಸ್ ಇರುತ್ತಲ್ಲ ಅದೆಲ್ಲ ಫಿಲ್ಟರ್ ಆಗುತ್ತೆ. ಮತ್ತು ಬ್ರೈಟ್ನೆಸ್ ಕೂಡ ಆಟೋಮೆಟಿಕ್ಲಿ ಅಡ್ಜಸ್ಟ್ ಆಗುತ್ತೆ ನೈಟಲ್ಲಿ ಮತ್ತು ಡೇ ಅಲ್ಲಿ. ಸೊ ಈಗ ಎಲ್ಲ ಆಪ್ಷನ್ ಸೆಟ್ ಆಗಿದ್ದಾಯಿತು. ಇಲ್ಲಿಂದ ಈಗ ಬ್ಯಾಕ್ ಬನ್ನಿ ಮತ್ತು ಇಲ್ಲಿ ಲಾಸ್ಟ್ ಕ್ರಿಯೇಟ್ ಹೋಮ್ ಸ್ಕ್ರೀನ್ ಶಾರ್ಟ್ಕಟ್ ಅಂತ ಇದೆಯಲ್ಲ ಅದನ್ನ ಎನೇಬಲ್ ಮಾಡಿ. ಇದನ್ನ ಆನ್ ಮಾಡೋದ್ರಿಂದ ನಿಮ್ಮ ಫೋನ್ ಹೋಮ್ ಸ್ಕ್ರೀನಲ್ಲಿ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಆಗುತ್ತೆ ಕಿಡ್ಸ್ ಮೋಡ್ ಅಂತ. ನೀವಿಲ್ಲಿ ನೋಡ್ಬೋದು ಶಾರ್ಟ್ಕಟ್ ಕ್ರಿಯೇಟ್ ಆಗಿದೆ. ನಿಮ್ಮ ಮಕ್ಕಳು ಏನಾದರೂ ಫೋನ್ ಕೇಳಿದಾಗ ನೀವು ಈ ಐಕಾನ್ನ ಕ್ಲಿಕ್ ಮಾಡಿ ಕೊಡಬೇಕಷ್ಟೆ. ಸೊ ಅವರಿಗೆ ಸಪ್ರೇಟಾಗಿ ಈ ಥರ ಕಿಡ್ಸ್ ಮೋಡ್ ಓಪನ್ ಆಗುತ್ತೆ. ಮತ್ತು ಕಿಡ್ಸ್ ಮೋಡಿಂದ ಎಕ್ಸಿಟ್ ಆಗಿ ನಿಮ್ಮ ಫೋನ್ ಯೂಸ್ ಮಾಡ್ತಾರೆ ಅನ್ನೋ ಭಯ ಬೇಡ. ಯಾಕಂದರೆ ಇಲ್ಲಿಂದ ಎಕ್ಸಿಟ್ ಆಗಬೇಕಂದ್ರೆ ಪೇರೆಂಟ್ಸ್ನ ಆ್ಯಕ್ಸಸ್ ಬೇಕೇ ಬೇಕು. ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಸೆಟ್ಟಿಂಗ್ ಸೆಟ್ ಮಾಡೋದ್ರಿಂದ ನಿಮ್ಮ ಮಕ್ಕಳನ್ನ ಮೊಬೈಲ್ ಅಡಿಕ್ಷನಿಂದ ದೂರ ಇಡ್ಬೋದು. ಮತ್ತು ಇನ್ನೊಂದು ನೀವು ಅಬ್ಸರ್ವ್ ಮಾಡಿ, ಸಿಟಿಯಲ್ಲಿರೋ ಮಕ್ಕಳು ಮತ್ತು ಹಳ್ಳಿಯಲ್ಲಿರೋ ಮಕ್ಕಳನ್ನ ಕಂಪೇರ್ ಮಾಡಿದರೆ ಸಿಟಿಯಲ್ಲಿರೋ ಮಕ್ಕಳಿಗೆ ಆಲ್ರೆಡಿ ಸಣ್ಣ ವಯಸ್ಸಿಗೆ ಐಸೈಟ್ ಬಿದ್ದಿರುತ್ತೆ ಮತ್ತು ಆಲ್ರೆಡಿ ಅವ್ರು ಸ್ಪೆಕ್ಸ್ ಯೂಸ್ ಮಾಡ್ತಿರ್ತಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ ಸಿಟಿಯಲ್ಲಿರೋ ಮಕ್ಕಳು ಎಷ್ಟು ಹೊರಗಡೆ ಹೋಗದೆ ಫೋನ್ ಯೂಸ್ ಮಾಡ್ತಾರೆ ಅಂತ. ಮತ್ತು ಈ ಸೆಟ್ಟಿಂಗ್ಸ್ನ ನೀವು ಟ್ರೈ ಮಾಡಿದ ನಂತರ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಶೇರ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.